ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿಯಲ್ಲಿ ಜೀವವಿಜ್ಞಾನ ವಿಷಯ ಕುರಿತು ಡಿಎಂಜಿ ಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಸೌಮ್ಯ ಜೆಎಸ್ ಅವರಿಂದ ಮಾಹಿತಿ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕೇಳುಗರಿಗೆ ನಮಸ್ಕಾರ. ಇಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. SSLC ಪರೀಕ್ಷಾ ಸಿದ್ಧತಾ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ ವಿಜ್ಞಾನ ವಿಚಾರವಾಗಿ. ಇದರಲ್ಲಿ ಜೀವವಿಜ್ಞಾನ ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೈಸೂರು ಜಿಲ್ಲೆಯ DMG ಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದಂತಹ ಸೌಮ್ಯ JS ಅವರು. ಅವ್ರನ್ನ ಕಾರ್ಯಕ್ರಮ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಸರ್. ಯಾವತ್ತಿದೆ ಮೇಡಮ್ ವಿಜ್ಞಾನ ವಿಷಯದ ಎಕ್ಸಾಮ್? ಸರ್ ಮಾರ್ಚ್ 23ನೇ ತಾರೀಕಿದೆ ಸರ್. ಕೇಳುಗರಿಗೆ ನಾವು ಹೇಳೋದೇನಂತಂದ್ರೆ ವಿಜ್ಞಾನ ವಿಚಾರದ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯನ್ನು ಈಗಾಗಲೇ ಮಾಡಿದೀವಿ ನಾವು. ಈ ಜೀವಶಾಸ್ತ್ರ ಅನ್ನುವಂಥ ವಿಚಾರವನ್ನ ಈಗ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸೌಮ್ಯ JS ಅವರಿದ್ದಾರೆ. ಓಕೆ ಮೇಡಮ್, 23 ಮಾರ್ಚ್ ಎಕ್ಸಾಮ್ ನಡೀತಾ ಇದೆ. ಹೆಚ್ಚು ಸಮಯ ಇಲ್ಲ ವಿದ್ಯಾರ್ಥಿಗಳಿಗೆ. ಹೌದು ಸರ್. ಪಾರ್ಟ್ ಸಿ, ಪಾರ್ಟ್ A and B ನಾವು ಈಗಾಗಲೇ ಮಾಡಿದೀವಿ. ಪಾರ್ಟ್ C ಜೀವವಿಜ್ಞಾನ ಬಗ್ಗೆ ಹೇಳಿ ಮೇಡಮ್. ಪಾರ್ಟ್ ಸಿ ಜೀವವಿಜ್ಞಾನದಲ್ಲಿ ಈ 28 ಮಾರ್ಕ್ಸ್ ಅನ್ನ 5 ಚಾಪ್ಟರ್ಸ್ಗಳಿಗೆ ಅಂದ್ರೆ 5 ಅಧ್ಯಾಯಗಳಿಗೆ ಡಿವೈಡ್ ಮಾಡ್ತಾ ಇದ್ದೀವಿ. 5 ಅಧ್ಯಾಯಗಳು ಯಾವ್ಯಾವುದು ಅಂತ ಹೇಳೋದಾದ್ರೆ, ಒಂದು ಜೀವಕ್ರಿಯೆಗಳು, ಇನ್ನೊಂದು ನಿಯಂತ್ರಣ ಮತ್ತು ಸಹಭಾಗಿತ್ವ, ಪ್ರಾಣಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಆನುವಂಶೀಯತೆ ಮತ್ತು ನಮ್ಮ ಪರಿಸರ. ಒಟ್ಟು ಟೋಟಲ್ 5 ಅಧ್ಯಾಯಗಳಿದಾವೆ ಸರ್. ಈಗ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಬರೋಣ. ನಾವು ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅದ್ರ ಬಗ್ಗೆ ಹೇಳ್ಬಿಡಿ ಮೇಡಮ್. 28 ಮಾರ್ಕ್ಸ್ ಅನ್ನ ನಾವು 6 ಮೇನ್ಗಳಲ್ಲಿ ಡಿವೈಡ್ ಮಾಡ್ತೀವಿ ಸರ್. 6 ಮೇನ್, ಮತ್ತೆ ಇದು ಆರಂಭ ಆಗುವಂತದ್ದೇ 11th ಮೇನ್ ಇಂದ. ಹೌದೌದು. 26ನೇ ಪ್ರಶ್ನೆ, 26ನೇ ಪ್ರಶ್ನೆಯಿಂದ 38ನೇ ಪ್ರಶ್ನೆವರೆಗೂ ಜೀವವಿಜ್ಞಾನದಲ್ಲಿ ಪ್ರಶ್ನೆಗಳು ಬರುತ್ತೆ. ಅದರಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ನಾವು ನೋಡೋದಾದ್ರೆ, ಮೊದಲನೇದು ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ ಸರ್. 3 ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ, 3 1 ಅಂಕದ ಪ್ರಶ್ನೆಗಳಿರುತ್ತೆ, 2 2 ಅಂಕದ ಪ್ರಶ್ನೆಗಳಿರುತ್ತೆ, 3 3 ಅಂಕದ ಪ್ರಶ್ನೆಗಳಿರುತ್ತೆ, 1 4 ಅಂಕದ ಪ್ರಶ್ನೆ ಇರುತ್ತೆ ಮತ್ತು 1 5 ಅಂಕದ ಪ್ರಶ್ನೆಗಳಿರುತ್ತೆ. ಟೋಟಲ್ ಆಗಿ 28 ಮಾರ್ಕ್ಸ್ಗೆ 13 ಪ್ರಶ್ನೆಗಳು ಬರುತ್ತೆ ಸರ್. 26ರಿಂದ 38. ಹೌದು. ಅದರಲ್ಲಿ ಆಂತರಿಕ ಚಾಯ್ಸ್ ಅಲ್ವಾ, ಇಂಟರ್ನಲ್ ಚಾಯ್ಸ್ ಇರುತ್ತೆ. ಅದನ್ನ ನೋಡ್ಕೊಂಡು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. ಆ ಇಂಟರ್ನಲ್ ಚಾಯ್ಸ್ ಬಗ್ಗೆ ಹೇಳೋದಾದ್ರೆ ಸರ್, 2 ಅಂಕಕ್ಕೆ 1 ಇಂಟರ್ನಲ್ ಚಾಯ್ಸ್ ಇದೆ. ಹಾಗೇನೆ 3 ಅಂಕಕ್ಕೆ 1 ಇಂಟರ್ನಲ್ ಚಾಯ್ಸ್ ಇದೆ, 5 ಅಂಕಕ್ಕೆ 1 ಇಂಟರ್ನಲ್ ಚಾಯ್ಸ್ ಇದೆ. ಈ ಸರಿ ಬೆನಿಫಿಟ್ ಏನು ಮಕ್ಕಳಿಗೆ ಅಂತ ಅಂದ್ರೆ, ಕಳೆದ ಬಾರಿ ಎಲ್ಲ 5 ಅಂಕಕ್ಕೆ ಇಂಟರ್ನಲ್ ಚಾಯ್ಸ್ ಕೊಡ್ತಿರ್ಲಿಲ್ಲ. ಇದೇ ಮೊದಲ ಬಾರಿಗೆ 5 ಅಂಕಕ್ಕೆ ಇಂಟರ್ನಲ್ ಚಾಯ್ಸ್ ಕೊಡ್ತಾ ಇದೆ. ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಸ್ವಲ್ಪ ಬದಲಾವಣೆ ಆಗಿದೆ. ಹೌದೌದು. ಅಂದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿ. ಹೌದೌದು ಅಲ್ವಾ. ಈಗ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಬಗ್ಗೆನೂ ಆಯ್ತು. ಬ್ಲೂ ಪ್ರಿಂಟ್ ಬಗ್ಗೆ ಹೇಳ್ಬೋದಾ? ಬ್ಲೂ ಪ್ರಿಂಟ್ ಹೌದೌದು ಸರ್. ಎಷ್ಟು ಮಾರ್ಕ್ಸ್ ಕ್ಯಾರಿ ಮಾಡ್ತಾ ಇದೆ ಅಂತ ಹೇಳಿ. ಹೌದು. ಮೊದಲನೇದಾಗಿ ಜೀವಕ್ರಿಯೆಗಳು, ಲೈಫ್ ಪ್ರೋಸೆಸ್ ಬಂದಾಗ ಅಲ್ಲಿ ಟೋಟಲ್ 4 ಕ್ವಶನ್ಸ್ ಬರುತ್ತೆ ಸರ್. 4 ಕ್ವಶನ್ನ 8 ಮಾರ್ಕ್ಸಿಗೆ ಅಲಾಟ್ ಮಾಡ್ತಾರೆ. 4 ಕ್ವಶನ್ ಅಲ್ಲಿ 2 ಕ್ವಶನ್ಸ್ ಬಂದು 1 ಮಾರ್ಕಲ್ಲಿ ಇರುತ್ತೆ. 1 ಮಾರ್ಕಲ್ಲಿ ಬಂದು ಅದು ಮಲ್ಟಿಪಲ್ ಚಾಯ್ಸಿಗೆ ಬರ್ಬೋದು ಮತ್ತು 1 ಅಂಕಕ್ಕೆ ಬರ್ಬೋದು. ಇನ್ನು 1 ಕ್ವಶನ್ನು 2 ಮಾರ್ಕ್ಸ್ ಅಲ್ಲಿ ಬರುತ್ತೆ. ಆಮೇಲೆ ಮತ್ತೊಂದು ಕ್ವಶನ್ನು 4 ಮಾರ್ಕ್ಸ್ 1 ಬರುತ್ತೆ. ಸೆಕೆಂಡ್ ಬಂದು ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಬಂದ್ರೆ ಟೋಟಲ್ 6 ಮಾರ್ಕ್ಸ್ 3 ಕ್ವಶನ್ ಆಗಿ ಡಿವೈಡ್ ಮಾಡ್ತೀವಿ. 1 ಅಂಕಕ್ಕೆ 1 ಕ್ವಶನ್, 2 ಅಂಕಕ್ಕೆ 1 ಕ್ವಶನ್, 3 ಅಂಕಕ್ಕೆ 1 ಕ್ವಶನ್. ಹಾಗೇನೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಹೌ ಡು ಆರ್ಗ್ಯಾನಿಸಮ್ ರಿಪ್ರೊಡ್ಯೂಸ್, ಇದರಲ್ಲಿ 3 ಕ್ವಶನ್ಸ್ ಇರುತ್ತೆ, 7 ಮಾರ್ಕ್ಸ್ ಇರುತ್ತೆ. ಇಲ್ಲಿ 2 ಕ್ವಶನ್ಸ್ 1 ಅಂಕಕ್ಕಿರುತ್ತೆ. ಹಾಗೇನೆ 5 ಮಾರ್ಕಿಗೆ 1 ಕ್ವಶನ್ ಇರುತ್ತೆ. ನೆಕ್ಸ್ಟ್ ಆನುವಂಶೀಯತೆ, ಎರಿಡಿಟಿಗೆ ಬಂದ್ರೆ 2 ಕ್ವಶನ್ಸ್ ಇರುತ್ತೆ, ಟೋಟಲ್ 4 ಮಾರ್ಕ್ಸ್. ಇದರಲ್ಲೂ ಕೂಡ 1 ಅಂಕಕ್ಕೆ 1 ಕ್ವಶನ್ ಮತ್ತು 3 ಅಂಕಕ್ಕೆ 1 ಕ್ವಶನ್ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನಮ್ಮ ಪರಿಸರ ಅಂತಕ್ಕಂಥದ್ದು, ಅವರ್ ಎನ್ವಿರಾನ್ಮೆಂಟ್ಗೆ, ಇದರಲ್ಲಿ 1 ಕ್ವಶನ್ ಇರೋದು, 3 ಮಾರ್ಕ್ಸ್, ಅದು 3 ಮಾರ್ಕ್ಸ್ ಅಲ್ಲೇ ಬರುತ್ತೆ ಸರ್. ಇದಿಷ್ಟು ಬ್ಲೂ ಪ್ರಿಂಟ್ ವೈಸ್ ಕ್ವಶನ್ ಅನ್ನ ಮತ್ತು ಮಾರ್ಕ್ಸ್ ಅಲಾಟ್ ಮಾಡಿ. ಈಗ 3 ಪಾರ್ಟ್ ಇದೆ ಅಲ್ಲ ನಿಮ್ಮಲ್ಲಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತೆ ಜೀವ ವಿಜ್ಞಾನ ಅಂತ ಹೇಳಿ. ಹೌದು ಸರ್. ಒಂದೊಂದು ಪಾರ್ಟ್ ಅಲ್ಲೂ ಕೂಡ ಇಷ್ಟೇ ಅಂಕ ತಗೋಬೇಕು ಅಂತ ನಿಗದಿ ಆಗಿದೆಯಾ, ಇಲ್ಲ ಓವರ್ ಆಲ್ ಸೇರಿಸಿ ಪಾಸ್ ಆದ್ರೆ ಸಾಕ, ಹೆಂಗೆ ಅದ್ರ ಬಗ್ಗೆ ಹೇಳ್ಬೋದಾ? ಓವರ್ ಆಲ್ ಸೇರಿಸಿ ನಮಗೆ ಪಾಸಿಂಗ್ ಮಾರ್ಕ್ಸ್ ತಗೋತೀವಿ ಸರ್. ಇದರಲ್ಲಿ ಇಷ್ಟೇ ತಗೋಬೇಕಂತ ಏನಿಲ್ಲ. ವಿದ್ಯಾರ್ಥಿಗಳ ಅನುಕೂಲ, ಅಂಕ ಗಳಿಕೆಯ ವಿದ್ಯಾರ್ಥಿಗಳಿಗೆ ಓವರ್ ಆಲ್ ಆಗಿ ಅವನು ಯಾವ ಒಂದು
ಪಾರ್ಟ್ ಅಲ್ಲಿ ಅವನಿಗೆ ತುಂಬಾ ಇಂಟ್ರೆಸ್ಟ್ ಇದೆ, ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅವನು ಪರೀಕ್ಷೆಯನ್ನ ಪಾಸನ್ನ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್. ಓಕೆ, ಸೈನ್ಸ್ ಪತ್ರಿಕೆ ಇರುವಂತದ್ದು 80 ಅಂಕಗಳಿಗೆ ಅಲ್ವಾ? 20 ಅಂಕವನ್ನು ಈಗಾಗಲೇ ಕೂಡ ಇಂಟರ್ನಲ್ ಅಸೆಸ್ಮೆಂಟ್ ಅಲ್ಲಿ ನೀವು ಕೊಟ್ಬಿಟ್ಟಿದ್ದೀರಿ. ಹೌದು. ಈಗ 80 ಅಂಕಕ್ಕೆ ಮಾತ್ರ ಬರೀಬೇಕು. ಮತ್ತೆ ನಾವು ಕ್ವಶನ್ ಪೇಪರ್ ಬರೋದಾದ್ರೆ 11th ಮೇನ್ ಇಲ್ಲಿ 3 ಅಂಕದ ಪ್ರಶ್ನೆಗಳು ಅಂದ್ರೆ MCQ ಬರ್ತವೆ. ಈಗ MCQ ಎಲ್ಲಿಂದ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 2 ಪ್ರಿಪರೇಟರಿ ಆಗಿದೆ, ಒಂದು 3 ರಿಂದ 4 ಮಾಡೆಲ್ ಕ್ವಶನ್ ಪೇಪರ್ ನ ಕೂಡ ಇಲಾಖೆಯವರು ಬಿಟ್ಬಿಟ್ಟಿದ್ದಾರೆ. ಅದನ್ನ ಅನಲೈಸ್ ಮಾಡ್ತಾ ನೋಡೋದಾದ್ರೆ ನಮ್ಗೆ ಇಂಥದ್ದು ಬರ್ಬೋದು ಅಂತ ಒಂದು ಗುಮಾನಿ ಇರುತ್ತೆ ಅಲ್ವಾ? ಹೇಳ್ಬೋದಾ? ಈಗ ಬಯಾಲಜಿಗೆ ಮಾತ್ರ ನಾನು ಇಲ್ಲಿ ಮಾತಾಡ್ತಾ ಇರೋದ್ರಿಂದ ನಾನು ಕಡಿಮೆ ಅಂಕಗಳಿಂದ ಹೆಚ್ಚು ಅಂಕಗಳ ಕಡೆಗೆ ಹೋಗ್ತೀನಿ ಸರ್. ಅವರ್ ಎನ್ವಿರಾನ್ಮೆಂಟ್ ನಮ್ಮ ಪರಿಸರದಲ್ಲಿ ಬಂದ್ರೆ 3 ಅಂಕ ಇದೆ. ಇಲ್ಲಿ ಬೇರೆ ಯಾವುದು ಕ್ವಶನ್ಗಳಿಗೂ ನಾವು ನೋಡಂಗಿಲ್ಲ. 3 ಅಂಕದಲ್ಲಿ ಏನ್ 3 ಕ್ವಶನ್ಸ್ ಇದೆ ಅದರಲ್ಲಿ 1 ಕ್ವಶನ್ ನಮ್ಮ ಪರಿಸರಕ್ಕೆ ಇದ್ದೇ ಇರುತ್ತೆ. ಆ 3 ಅಂಕದಲ್ಲಿ 1 ಕ್ವಶನ್ ಅನ್ನ ಡಿವೈಡ್ ಮಾಡ್ಕೊಳ್ತೀವಿ. A, B, C ಮಾಡಬಹುದು. A ಬಂದು 1 ಮಾರ್ಕಿಗೆ ಇರ್ಬೋದು, B ಬಂದು 2 ಮಾರ್ಕ್ಸ್ ಇರ್ಬೋದು, ಅಥವಾ A ಬಂದು 2 ಮಾರ್ಕ್ಸ್ ಇರ್ಬೋದು, B ಬಂದು 1 ಮಾರ್ಕಿಗೆ ಇರ್ಬೋದು. ಇದು ಇಲ್ಲಿ ಏನೆಲ್ಲ ಅರೈಸ್ ಆಗ್ಬಹುದು. ಇಷ್ಟರವರೆಗೂ ಮಾಡೆಲ್ ಪೇಪರ್ನ ನಾವು ಅನಲೈಸ್ ಮಾಡಿದಾಗೆ, ಪ್ರಿಪರೇಟರಿ ಪೇಪರ್ನ ಅನಲೈಸ್ ಮಾಡಿದಾಗೆ ಒಂದಷ್ಟು ವಿಷಯಗಳನ್ನ ನಾನು ಹೇಳ್ತೀನಿ ಸರ್. ಅದರಲ್ಲಿ ಓಝೋನ್ ಪದರದ ರಚನೆ, ಕಾರ್ಯ, ಸವೆತಕ್ಕೆ ಕಾರಣಗಳು, ಓಝೋನ್ ಅಂದ್ರೆ ಏನು, ಅದು ಹೇಗೆ ಪದರ ರಚನೆ ಆಗುತ್ತೆ, ಏನಕ್ಕೋಸ್ಕರ ಅದು ನಮ್ಗೆ ಇಂಪಾರ್ಟೆಂಟ್, ಇತ್ತೀಚಿನ ದಿನಗಳಲ್ಲಿ ಅದು ಸವೆತ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣಗಳೇನು, ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಗೆ CFC ಮುಕ್ತ ರೆಫ್ರಿಜರೇಟರ್ಗಳ ತಯಾರಿಕೆಯನ್ನ ಯಾಕೆ ಬೆಂಬಲಿಸ್ತಾ ಇದ್ದಾರೆ ಅಂತಕ್ಕಂಥ ಕ್ವಶನ್ ಬರ್ಬೋದು ಸರ್. ಅದನ್ನ ಬಿಟ್ರೆ ಆ ಒಂದು ಚಾಪ್ಟರ್ ಅಲ್ಲಿ ಆಹಾರ ಸರಪಳಿ, ಆಹಾರ ಜಾಲ, ಜೈವಿಕ ಸಂವರ್ಧನೆ ಮತ್ತು ಶಕ್ತಿಯ ಏಕಮುಖ ಸಂಚಾರ, ಈ ಒಂದು ವಿಚಾರದ ಬಗ್ಗೆ ಬರುತ್ತೆ ಸರ್. ಅದನ್ನ ಬಿಟ್ರೆ ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಒಳಗಾಗದ ವಸ್ತುಗಳಿಗಿರ್ತಕ್ಕಂಥ ವ್ಯತ್ಯಾಸಗಳನ್ನ ಕೇಳ್ಬೋದು. ವಿಘಟಕ ಜೀವಿಗಳು, ಅವುಗಳಿಗೆ ಉದಾಹರಣೆಗಳನ್ನ ಕೇಳಿರ್ತಕ್ಕಂಥದ್ದಿದೆ ಸರ್, ಉದಾಹರಣೆ. ಹಾಗೂ ನಮ್ಗೆ ಈಗ ಪ್ರಿಪರೇಟರಿ ನಡೀತಾ ಇದೆ. ಈಗ ಈ ಪ್ರಿಪರೇಟರಿನಲ್ಲಿ ಇಷ್ಟನ್ನ ಏನ್ ಹೇಳಿದೆ, ಇಷ್ಟ್ರ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ ಸರ್. ಸುಲಭವಾಗಿ ಮಕ್ಕಳು ಈ ಒಂದು ಚಾಪ್ಟರ್ ಅಲ್ಲಿ 3 ಅಂಕಗಳನ್ನ ಗಳಿಸಬಹುದು. ಜೀವಶಾಸ್ತ್ರದ ಸೆಕೆಂಡ್ ಮೇನ್ ಅದು ಕೂಡ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಹೌದು, ಅದು ಕೂಡ 3 ಪ್ರಶ್ನೆಗಳು ಇರ್ತವೆ. ಈ ಪ್ರಶ್ನೆ ಪತ್ರಿಕೆಯಲ್ಲೂ ಅದೇ ಕೂಡ ಇದೆ. ದ್ವಿತೀಯ ಸಂಶ್ಲೇಷಣೆ ಎಂದರೇನು, ಅದರ ಕ್ರಿಯೆಗಳೇನು, ಈ ತರ ಪ್ರಶ್ನೆಗಳು ಸಾಧಾರಣವಾಗಿದ್ದೇ ಇರುತ್ತಲ್ಲ, ಬೇಸಿಕ್ ಕ್ವಶನ್ಸ್ ಅದು ಅಲ್ವಾ? ಅದು ಬಿಟ್ರೆ ಇನ್ಯಾವ ಪ್ರಶ್ನೆಗಳು ಬರ್ಬೋದು? ನಮ್ಮ ಮಾಡೆಲ್ ಪೇಪರ್ ನಲ್ಲಿ ಕೊಟ್ಟಿರಂಗೆ ನೀವು ಆ ಚಾಪ್ಟರ್ ಅಲ್ಲಿ ಜೀವಕ್ರಿಯೆಗಳು ಅಂತಕ್ಕಂಥ ಚಾಪ್ಟರ್ ಇಂದ ನೀವು ಕೇಳಿರ್ತಕ್ಕಂಥದ್ದು. ಅದು ಆ ಚಾಪ್ಟರ್ ಅಲ್ಲಿ ನಮ್ಗೆ 8 ಮಾರ್ಕ್ಸ್ ಇದೆ ಸರ್. ಅದರಲ್ಲಿ ಮಕ್ಕಳಿಗೆ ಬೆನಿಫಿಟ್ ಏನಪ್ಪಾ ಅಂದ್ರೆ ಚಿತ್ರ ಇದೆ, ಹೃದಯ ಇದೆ, ನೆಫ್ರಾನ್ ಇದೆ, ಮತ್ತೆ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಅಂತ 3 ಚಿತ್ರಗಳಿದೆ. ಇಲ್ಲಿ ಏನು ಅಂತಂದ್ರೆ ಹೃದಯದ ಚಿತ್ರವನ್ನ ಕೊಟ್ರೆ ಈ ಒಂದು ಭಾಗದಲ್ಲಿ 4 ಅಂಕಕ್ಕೆ ಕೊಡ್ತಾರೆ ಸರ್. ಅಲ್ಲಿ 4 ಅಂಕ ಬಂದ್ಬಿಡ್ತು ಅಂದ್ರೆ ಮಗುಗೆ ಇನ್ನು 2 ಅಂಕದ 1 ಮತ್ತೆ 1 ಅಂಕದ 2 ಪ್ರಶ್ನೆಗಳು ಅಷ್ಟೇ ಉಳ್ಕೊಳುತ್ತೆ. ಮಗುವನ್ನು 4 ಅಂಕದ ಚೆನ್ನಾಗಿ ಚಿತ್ರವನ್ನ ಕಲ್ತ್ಬಿಟ್ಟೆ ಅಲ್ಲಿ 4 ಅಂಕ ಬಂದೋಯ್ತು. ಇನ್ನು ನಮ್ಗೆ ಉಳ್ಕೊಳ್ತಕ್ಕಂಥದ್ದೇ 4 ಮಾರ್ಕ್. ಆ 4 ಮಾರ್ಕ್ ಅಲ್ಲಿ 2 ಮಾರ್ಕ್ಸ್ 1 ಮಾರ್ಕಿಗೆ ಅಂದ್ರೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಬರುತ್ತೆ, ಇನ್ನೊಂದು 1 ಮಾರ್ಕಿಗೆ ಬರುತ್ತೆ. ಇನ್ನು 2 ಮಾರ್ಕ್ಸ್ ಅಲ್ಲಿ ನಾವ್ ಹೇಳೋದಾದ್ರೆ 1 ಮಾರ್ಕಿಂದು ಅಷ್ಟು ಸುಲಭವಾಗಿ ಇದೇ ಬರುತ್ತೆ ಅಂತ ಹೇಳೋದಿಕ್ಕೆ ಆಗಲ್ಲ. 2 ಮಾರ್ಕ್ಸ್ ಅಲ್ಲಿ ನಾವು ಗಮನಿಸಿದಂಗೆ ವಾಯುವಿಕ ಅವಾಯುವಿಕ ಉಸಿರಾಟ, ಮಹಾಪಧಮನಿ ಮತ್ತು ಪುಪ್ಪಸಕ ಅಭಿಧಮನಿಗಳಿಗಿರ್ತಕ್ಕಂಥ ವ್ಯತ್ಯಾಸ ಆಗಿರ್ಬೋದು, ಕಾರ್ಯ ಆಗಿರ್ಬೋದು, ಆಮೇಲೆ ಝೈಲಮ್ ಮತ್ತು ಪ್ಲೋಯಮ್ ಗಳಿಗಿರ್ತಕ್ಕಂಥ ವ್ಯತ್ಯಾಸ, ಆಮೇಲೆ ಜಲಚರ ಜೀವಿಗಳು ಉಸಿರಾಟದ ದರ ಮತ್ತು ನೆಲಚರ ಜೀವಿಗಳ ಉಸಿರಾಟದ ದರ ಯಾಕೆ ವ್ಯತ್ಯಾಸ ಇರುತ್ತೆ, ಆಮೇಲೆ ಝೈಲಮ್ ಅಂಗಾಂಶದಿಂದ ನಿರಯವ ವಸ್ತುಗಳ ಸಾಗಾಣಿಕೆ ಹೇಗಾಗುತ್ತೆ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸ್ತಕ್ಕಂಥ ವಿಧಾನಗಳು ಯಾವುದು, ಹಾಗೆ ಸಣ್ಣ ಕರುಳಿನಲ್ಲಿ ನಡೀತಕ್ಕಂಥ ಜೀರ್ಣಕ್ರಿಯೆ, ಶ್ವಾಸಕೋಶದಲ್ಲಿ ಆಲ್ವಿಯೋಯಿಗಳ ಪಾತ್ರ ಮತ್ತು ಕೊಬ್ಬುಗಳ ಎಮಲ್ಸೀಕರಣ. ಇದುವರೆಗೂ ಇಷ್ಟು ಕ್ವಶನ್ ಮಾಡೆಲ್ ಪೇಪರ್ ಮತ್ತು ಪ್ರಿಪರೇಟರಿನಲ್ಲಿ ಕೇಳಿರ್ತಕ್ಕಂಥ ಪಾರ್ಟ್ಗಳು ಸರ್. ಇದು ರಿಪೀಟ್ ಆಗೇ ಆಗುತ್ತೆ. ಸಾಧಾರಣವಾಗಿ ಮೇನ್ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇದೇ ರೀತಿಯ ಪ್ರಶ್ನೆಗಳು ಬರ್ಬೋದಲ್ವಾ? 99% ಬರುತ್ತೆ. ಯಾಕೆಂದ್ರೆ ಈ ಸಲ ಬಹಳ ವಿದ್ಯಾರ್ಥಿಗಳಿಗೆ ಪ್ರಿಪರೇಟರಿ ಆಗಿ 4 ಮಾಡೆಲ್ ಕ್ವಶನ್ ಪೇಪರ್ ಅಷ್ಟು ನೋಡ್ಕೊಂಡ್ರೆ ಸಾಕಾಗುತ್ತಾ ವಿದ್ಯಾರ್ಥಿಗಳು? ಅಪ್ ಟು 70 ಮಾರ್ಕ್ಸ್ ವರ್ಗೂ ನಾವು ಕವರ್ ಮಾಡಬಹುದು. ಏನು 80 ಮಾರ್ಕ್ಸಿಗೆ ನಮ್ಮ ವಿಜ್ಞಾನ ಪೇಪರ್ ಇದೆ, ಅಪ್ ಟು 70 ಮಾರ್ಕ್ಸ್ ವರ್ಗೂ ನಾವು ಕವರ್ ಮಾಡಬಹುದು. ಇನ್ನೂ ಒಂದು ನಮಗೆ ಪ್ರಿಪರೇಟರಿ ಇದೆ, 4 ಮಾಡೆಲ್ ಪೇಪರ್ಸ್, ಇಲ್ಲಿ ಪ್ರಿಪರೇಟರಿ ಪೇಪರ್ಸ್, ಇಷ್ಟನ್ನು ಕವರ್ ಮಾಡಿದ್ರೆ ಅಪ್ ಟು 70ಗೆ ಏನು ಯಾವುದೇ ರೀತಿ ಮೋಸ ಇಲ್ಲ. ಇನ್ನು ನಾನು ಔಟ್ ಆಫ್ ಔಟ್ ತೆಗಿತೀನಿ ಮಗು ಅಂತ ಅಂದಾಗ ಅಂತಹ ಮಗು ಪ್ರತಿಯೊಂದನ್ನು ಕಡೆಗೂ ಕಾನ್ಸಂಟ್ರೇಟ್ ಮಾಡಬೇಕು ವಿತ್ ಬ್ಲೂ ಪ್ರಿಂಟ್ ನೋಡ್ಕೋಬೇಕಾಗತ್ತಲ್ವಾ? 3 ಅಂಕದ ಪ್ರಶ್ನೆಗಳು ಬಂದ್ಬೋಣ. ಈಗ 3 ಅಂಕದ ಪ್ರಶ್ನೆಗಳು ಬಹಳ ಸ್ವಲ್ಪ ಲೆಂತಿ ಆಗಿರುತ್ತೆ ಅಂತ ಕಾಣುತ್ತೆ ಅಲ್ವಾ? ಅದರ ಒಂದು ವಿವರಣೆಗಳನ್ನ ಬರೆದು ಡಯಾಗ್ರಾಮ್ ಬೇಕಾದ್ರೆ ಡಯಾಗ್ರಾಮ್ನ ಬಿಡಿಸಿ ಮಾಡುವಂತಹ ಒಂದು ನಿಮಗೆ 3 ಅಂಕದ ಪ್ರಶ್ನೆಗಳಿಗೆ ಅಂತ ಬಂದಾಗ ಆಗ್ಲೇ ಹೇಳಿದೆ ನಾನು, 3 ಅಂಕದಲ್ಲಿ 3 ಇರ್ತಕ್ಕಂಥದ್ದು ಪ್ರಶ್ನೆ. ಅದರಲ್ಲಿ ನಮ್ಮ ಪರಿಸರದಲ್ಲಿ 1 ಪ್ರಶ್ನೆ ಬಂದೇ ಬರುತ್ತೆ.
ಹಾಗೇನೆ ನಿಯಂತ್ರಣ ಮತ್ತು ಸಹಭಾಗಿತ್ವದಿಂದ 3 ಅಂಕಕ್ಕೆ ಒಂದು ಪ್ರಶ್ನೆ ಬರುತ್ತೆ ಸರ್. ಆ 3 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ ಚಿತ್ರ ಆಗಿದ್ರೆ, ಮೆದುಳಿನ ಚಿತ್ರ ಇದೆ, ಅಲ್ಲಿಗೆ ಮೆದುಳಿನ ಚಿತ್ರ ಬಂತು ಅಂದ್ರೆ ಅವರಿಗೆ ನೋಡಿತಕ್ಕಂಥದ್ದು ಆ ಕಡೆಗೆ 3 ಮಾರ್ಕ್ಸ್. ಒಂದು 2 ಮಾರ್ಕ್ಸ್ ಅಲ್ಲಿ ಇರುತ್ತೆ, ಇನ್ನೊಂದು 1 ಮಾರ್ಕ್ ಅಲ್ಲಿ ಇರುತ್ತೆ. ಈಗ ಚಿತ್ರ ಬಂದಿದೆ, ಇನ್ನು 2 ಮಾರ್ಕಿಗೆ ಮತ್ತೆ 1 ಮಾರ್ಕಿಗೆ ಏನೆಲ್ಲ ಕೇಳಬಹುದು ಅನ್ನೋದಾದ್ರೆ ಅನುವರ್ತನೆಗಳು ಬರುತ್ತೆ ಸರ್. ಗುರುತ್ವಾನುವರ್ತನೆ, ಸ್ಪರ್ಶಾನುವರ್ತನೆ, ಇವುಗಳಿಗೆ ವ್ಯತ್ಯಾಸ, ಆಮೇಲೆ ಬೆಳೆಯುತ್ತಿರುವ ಸಸ್ಯದ ಕಾಂಡವು ಬೆಳಕಿನೆಡೆಗೆ ಏಕೆ ಬಾಗುತ್ತೆ ಅಂತಕ್ಕಂಥದ್ದು, ಅದರ ಜೊತೆಗೆ ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹಗಳಿಗಿರ್ತಕ್ಕಂಥ ವ್ಯತ್ಯಾಸ, ಪರಾವರ್ತಿತ ಚಾಪದ ಭಾಗಗಳು, ಆಮೇಲೆ ಲೈಂಗಿಕ ಪರಿಪಕ್ವತೆಗೆ ಕಾರಣ ಆಗ್ತಕ್ಕಂಥ ಹಾರ್ಮೋನುಗಳು, ಸಂಸರ್ಗದ ಕಾರ್ಯ, ಅದರ ಜೊತೆಗೆ ಸಸ್ಯ ಮತ್ತೆ ಪ್ರಾಣಿ ಹಾರ್ಮೋನುಗಳು, ಅವರೇ ಹಾರ್ಮೋನುಗಳನ್ನ ಕೊಟ್ಟು ಕಾರ್ಯಗಳನ್ನ ಕೇಳ್ತಕ್ಕಂಥದ್ದು. ಹಾಗೇನೆ ಪ್ರಾಣಿ ಹಾರ್ಮೋನುಗಳನ್ನ ಕಾರ್ಯಗಳನ್ನೇ ಅವರೇ ಕೊಟ್ಬಿಟ್ಟು ಜಸ್ಟ್ ಹೆಸರಿಸೋದಕ್ಕೆ ಕೇಳ್ತಕ್ಕಂಥದ್ದು. ಆಮೇಲೆ ಕೊನೆಯಲ್ಲಿ ಒಂಚೂರು ಅಬ್ಸಿಸಿಕ್ ಆಮ್ಲದ ಕಾರ್ಯ, ಇದು ಸಸ್ಯ ಹಾರ್ಮೋನುಗಳಲ್ಲಿ ಪುನಃ ರಿಪೀಟ್ ಆಗಿರ್ತಕ್ಕಂಥ 1 ಅಂಕದ ಪ್ರಶ್ನೆ ಸರ್. ಈಗ 3 ಅಂಕದ ಯಾವ್ದಾದ್ರು ಒಂದು ಪ್ರಶ್ನೆ ಸಾಧಾರಣವಾಗಿ ನೋಡಿರೋದನ್ನ ತಗೊಂಡು ಈ ತರ ಉತ್ತರಿಸಬಹುದು ಅಂತ ಹೇಳ್ಬೋದಾ? ಇಲ್ಲಿ ನಮಗೆ 3 ಅಂಕದಲ್ಲಿ ಆನುವಂಶೀಯತೆ ಅಂತಿದೆ ಸರ್. ಅದರಲ್ಲಿ 4 ಮಾರ್ಕ್ಸ್ ಇದೆ, 3 ಅಂಕಕ್ಕೆ ಒಂದು ಬಂದೇ ಬರುತ್ತೆ, ಇನ್ನೊಂದು 1 ಮಾರ್ಕ್. ಆ 1 ಮಾರ್ಕ್ 1 ಅಂಕದ ಪ್ರಶ್ನೆಗಾದ್ರೂ ಬರ್ಬೋದು, ಮಲ್ಟಿಪಲ್ ಚಾಯ್ಸ್ಗಾದ್ರೂ ಬರ್ಬೋದು. ನಾವು ನೋಡಿದಾಗೆ 1 ಅಂಕಕ್ಕೆ ಬಂದಿದೆ. ಇನ್ನು 3 ಮಾರ್ಕ್ಸ್ ಏನಿದೆ ಅದರಲ್ಲಿ ಏಕತಳೀಕರಣ ಮತ್ತು ದ್ವಿತಳೀಕರಣ ಅಂತ ಒಂದು ಕಾನ್ಸೆಪ್ಟ್ ಇದೆ ಸರ್. ಅದರಲ್ಲಿ ಏಕತಳೀಕರಣದ F2 ಚಕ್ಕರ್ ಬೋರ್ಡ್ ಅನ್ನ ಬರೆಯೋದಕ್ಕೆ ಹೇಳ್ತಾರೆ. ಅಲ್ಲಿ ಇಂಟರ್ನಲ್ ಚಾಯ್ಸ್ ಕೊಡ್ತಾರೆ ಸರ್. ಈ ಒಂದು ಚಾಪ್ಟರ್ ಅಲ್ಲಿ ಈ ಒಂದು ವಿಷಯ ಬಂತು ಅಂದ್ರೆ ಇಂಟರ್ನಲ್ ಚಾಯ್ಸ್ ಕೇಳಿ ಏಕತಳೀಕರಣವನ್ನ ಚಕ್ಕರ್ ಬೋರ್ಡ್ನ ಮೂಲಕ ವಿವರಿಸಿ ಮತ್ತು ವ್ಯಕ್ತರೂಪ ಮತ್ತು ಜೀನ್ ನಮೂನೆ ಅನುಪಾತಗಳನ್ನು ಬರೀರಿ ಅಂತ ಕೇಳ್ತಾರೆ. ಅಥವಾ ದ್ವಿತಳೀಕರಣವನ್ನ ಕೇಳ್ತಾರೆ ಸರ್. ಚಕ್ಕರ್ ಬೋರ್ಡ್ನ ಬರೀತಕ್ಕಂಥದ್ದು ದ್ವಿತಳೀಕರಣಕ್ಕೆ ಕಂಪೇರ್ ಮಾಡಿದ್ರೆ ಮಕ್ಕಳಿಗೆ ಏಕತಳೀಕರಣ ಈಸಿ ಇದೆ. ಇದು ಸ್ವಲ್ಪ ಚೂರು ದೊಡ್ಡದಿರ್ಬೋದು ದ್ವಿತಳೀಕರಣ, ಆದ್ರೂ ಈಸಿ ಆಗುತ್ತೆ ಇಲ್ಲಿ. ಅಥವಾ ಪ್ರಶ್ನೆ ಇರುತ್ತೆ ಸರ್, ಇಲ್ಲ ಇದ್ರ ಜೊತೆಗೆ ಏಕತಳೀಕರಣ ಕಡಿಮೆ ಇರೋದ್ರಿಂದ ಇಲ್ಲಿ AB ಪಾರ್ಟ್ಗಳನ್ನ ಮಾಡ್ಕೊಂಡ್ರೆ ಮಾನವರಲ್ಲಿ ಲಿಂಗ ನಿರ್ಧರಣೆ ಅಂತಕ್ಕಂಥ ವಿಷಯವನ್ನ ಕೇಳ್ಬೋದು ಸರ್. ಅದು ಕೂಡ ಈಸಿ ಇದೆ. ಆಮೇಲೆ ಅಲ್ಲಿ ಬಂದ್ರೆ DNA ಸ್ವಪ್ರತೀಕರಣದ ಬಗ್ಗೆ ಕೇಳ್ತಕ್ಕಂಥದ್ದು. ಆಮೇಲೆ ವಂಶವಾಹಿಗಳಿಂದ ಸಸ್ಯದ ಎತ್ತರದ ನಿರ್ಧರಣೆ, ಈ ಮಾಹಿತಿಗಳು 3 ಅಂಕಕ್ಕೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಅದರಲ್ಲೂ ವಿಶೇಷವಾಗಿ ಸರ್ ಈ ಆನುವಂಶೀಯತೆ ಪಾಠದಿಂದ ನಾವು ಮಾಡೆಲ್ ಪೇಪರ್ ಅನಲೈಸ್ ಮಾಡ್ದಂಗೆ ಏಕತಳೀಕರಣ ಮತ್ತು ದ್ವಿತಳೀಕರಣ ಅಂತಕ್ಕಂಥದ್ದು ಪುನಃ ರಿಪೀಟ್ ಆಗಿರ್ತಕ್ಕಂಥದ್ದು ಇದು ಬಂದೇ ಬರುತ್ತೆ. 3 ಅಂಕವನ್ನ ಸುಲಭವಾಗಿ ಮಗು ಗಳಿಸ್ಕೋಬಹುದು. ಈ ಪಾಠ ತುಂಬಾ ಚಿಕ್ಕದೇ ಇದೆ ಸರ್. ಮುಂಚೆ ಲೆಂದಿ ಇತ್ತು, ಸ್ವಲ್ಪ ಇದನ್ನ ಶಾರ್ಟ್ ಮಾಡಿದ್ದಾರೆ. ಈಗ ಇಷ್ಟೇ ಇರೋದು, ಲಿಂಗ ನಿರ್ಧಾರಣೆ ಅಂತಕ್ಕಂಥದ್ದು ಮತ್ತು ಏಕತಳೀಕರಣ ಮತ್ತು ದ್ವಿತಳೀಕರಣ ಇಷ್ಟೇನೆ. ಈಗ 4 ಅಂಕದ ಪ್ರಶ್ನೆಗೆ ಬರೋದಾದ್ರೆ 4 ಅಂಕದ ಒಂದು ಪ್ರಶ್ನೆ ಅಂತ ಕೇಳ್ತಾರೆ. ಯಾವ ಪ್ರಶ್ನೆಗಳು ಬರಬಹುದು, ಬಂದ್ರೆ ಹೆಂಗ್ ಉತ್ತರಿಸಬೇಕು ಅದನ್ನ ಹೇಳಿ ಮೇಡಮ್. ಜೀವಕ್ರಿಯೆನಲ್ಲಿ 4 ಮಾರ್ಕ್ ನಾನು ಆಲ್ರೆಡಿ ಹೇಳ್ದೆ. ಅದನ್ನ ಹೃದಯದ ಚಿತ್ರ ಒಂದು ಬರೆದ್ರೆ ಅಲ್ಲಿ ಮುಗ್ದೋಯ್ತು. ಪ್ರಶ್ನೆ ಕಾಯಮ್ಮ ಅಂತ ಅಂದ್ರೆ ಇಲ್ಲಿ ಹೃದಯದ ಚಿತ್ರ ಕೊಡ್ಲಿಲ್ಲ. ಈಗ ನಾನು ಇನ್ನೊಂದು ಮೆದುಳಿನ ಚಿತ್ರ ಬೇರೆ ಚಾಪ್ಟರ್ ಇಂದ ಕೊಟ್ರು ಅಂದ್ರೆ ಇಲ್ಲಿ AB ಡಿವೈಡ್ ಮಾಡ್ತಾರೆ ಸರ್. ಹೃದಯದ ಚಿತ್ರ ಕೊಟ್ಬಿಟ್ರೆ ಈ ಚಾಪ್ಟರ್ ಅಲ್ಲಿ ಇನ್ನೇನು ಇರೋದಿಲ್ಲ. ಅಂದ್ರೆ 4 ಅಂಕಕ್ಕೆ ಪಾಠಕ್ಕೆ ವೇಟೇಜ್ ಇರೋದು 8 ಅಂಕಗಳು. 4 ಅಂಕದ ಪ್ರಶ್ನೆ ಅಂತ ಬಂದಾಗ ಜೀವಕ್ರಿಯೆ ಪಾಠದಿಂದಲೇ ಬರೋದು. ಚಿತ್ರವನ್ನ ಕೊಟ್ರೆ ಇನ್ 2 ಅಂಕಕ್ಕೊಂದು 1 ಅಂಕಕ್ಕೊಂದು ಇರುತ್ತೆ ಸರ್. ಚಿತ್ರವನ್ನ ನಾವೇ ಬರಿಬೇಕಾ, ಅವ್ರು ಕೊಟ್ಟಿರ್ತಾರ? ಇದ್ರಲ್ಲಿ ಚಿತ್ರವನ್ನ ನಾವೇ ಬರಿಬೇಕು. 4 ಅಂಕಕ್ಕೆ ಕೇಳ್ತಾರೆ ಅಂದ್ರೆ ನಾವೇ ಬರಿಬೇಕು ಸರ್. ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಅನ್ನ ಕೇಳ್ತಾರೆ ಅಂದ್ರೆ ಅದು 1 ಅಂಕಕ್ಕೆ ಕೇಳ್ತಾರೆ. ಇಲ್ಲಿ 4 ಅಂಕ ಬಂದಿದೆ. ಯಾಕೆಂದ್ರೆ ನಮ್ಗೆ ಜೀವ ವಿಜ್ಞಾನದಲ್ಲಿ ಟೋಟಲ್ ಇರೋದೇ 5 ಅಂಕಕ್ಕೆ ಚಿತ್ರಕ್ಕೆ. 5 ಅಂಕ ನಾವು ಬರೆಯುವ ಚಿತ್ರ, ಅವರೇ ಕೊಟ್ಟಂತ ಚಿತ್ರಕ್ಕೆ ನಾವು ಉತ್ತರಿಸ್ತಕ್ಕಂಥದ್ದು ಎಲ್ಲದೂ ಸೇರ್ಬಿಟ್ಟು 5 ಇರುತ್ತೆ. ಒಂದು 3 ಅಂಕಕ್ಕೆ ಚಿತ್ರವನ್ನ ಕೇಳಿದ್ರೆ 2 ಅಂಕಕ್ಕೆ ಒಂದು ಚಿತ್ರ ಕೇಳ್ತಾರೆ. ಟೋಟಲ್ 5 ಆಗ್ಬೇಕು. ಅದು ಬ್ಲೂ ಪ್ರಿಂಟ್ ಅಲ್ಲೂ ಕೂಡ ಹಾಗೆ ಇದೆ ಅಲ್ವಾ? ಹೌದು. ಈಗ ಒಂದು ಹೃದಯ ಚಿತ್ರವನ್ನ ಕೇಳಿ ಇದನ್ನ ಗುರುತಿಸಬೇಕಾ? ಹೌದು, ಅವರೇ ಕೊಟ್ಟಿರ್ತಾರೆ ಸರ್. ಸಾಮಾನ್ಯವಾಗಿ 3 ಮತ್ತು 4 ಅಂಕಕ್ಕೆ ಏನು ಚಿತ್ರಗಳನ್ನ ಕೊಡ್ತಾರೆ, ಭಾಗಗಳನ್ನ ಅವರೇ ಕೊಟ್ಟಿರ್ತಾರೆ. ಹಾಗಾಗಿ ಅಷ್ಟು ಭಾಗಗಳನ್ನ ಗುರುತಿಸಿದ್ರೆ ಸಾಕು. ಓಕೆ, ಈಗ ನಿಮ್ಮ ಬಯಾಲಜಿಲಿ ಎಷ್ಟು ಚಿತ್ರಗಳಿದಾವೆ? ಬಯಾಲಜಿನಲ್ಲಿ 5 ಚಿತ್ರಗಳಿದೆ ಸರ್. 5 ಚಿತ್ರ 5 ಅಂಕ ಟೋಟಲ್ ಆಗಿ. ಅಂದ್ರೆ ಇದರಲ್ಲಿ ಏನು ಜೀವಕ್ರಿಯೆಗಳು ಅಂತಕ್ಕಂಥ ಅಧ್ಯಾಯ ಏನು ಹೇಳಿದೆ, ಅದೇ ಅಧ್ಯಾಯದಲ್ಲಿ 3 ಚಿತ್ರಗಳಿದೆ ಸರ್. ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಅಂತಕ್ಕಂಥದ್ದು ಇದನ್ನ ಸಾಮಾನ್ಯವಾಗಿ 1 ಅಂಕಕ್ಕೆ ಕೇಳ್ತಾರೆ. ಸರಿ. ಮಾನವನ ಹೃದಯ ಇದನ್ನ 4 ಅಂಕಕ್ಕೆ ಕೇಳ್ತಾರೆ. ನೆಫ್ರಾನ್ ಅನ್ನೋದನ್ನ 2 ಅಂಕಕ್ಕೆ ಕೇಳ್ತಾರೆ. ಈಗ ಆಲ್ರೆಡಿ ನೆಫ್ರಾನ್ ಅನ್ನೋದು ಪ್ರಿಪರೇಟರಿನಲ್ಲಿ ಬಂದಿಲ್ಲ, ಬಟ್ ಮಾಡೆಲ್ ಪೇಪರ್ ಅಲ್ಲಿ ಇದೆ. ನೆಕ್ಸ್ಟ್ ಪ್ರಿಪರೇಟರಿಗೆ 99% ಬರ್ತಕ್ಕಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಕ್ಕಂಥ ಅಧ್ಯಾಯದಲ್ಲಿ ಮೆದುಳು ಇದೆ ಸರ್. ಅದನ್ನ ಮೆದುಳನ್ನ 3 ಅಂಕಕ್ಕೆ ಕೊಡೋದು.
ಆಮೇಲೆ ಪ್ರಾಣಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅಂತಕ್ಕಂಥ ಅಧ್ಯಾಯದಿಂದ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಅಂತಕ್ಕಂಥ ಒಂದು ಚಿತ್ರ ಇದೆ, ಅದನ್ನ 2 ಅಂಕಕ್ಕೆ ಕೇಳ್ತಾರೆ. ಈಗ ಇಷ್ಟು ಚಿತ್ರಗಳನ್ನು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ತರಗತಿಗಳಲ್ಲಿ ಹೇಳ್ಕೊಟ್ಟಿರ್ತಾರಲ್ವಾ, ಎಲ್ಲ ಸುಲಭವಾಗಿ ಹೇಳ್ಕೊಡ್ತಾರೆ ಸರ್. ಲಾಸ್ಟ್ ಟೈಮ್ ಎಲ್ಲ ಏನಾಗ್ತಿತ್ತು ಅಂದ್ರೆ ಮಗು 36ರಿಂದ 40 ಚಿತ್ರಗಳನ್ನ ಕಲಿಯೋದಿಕ್ಕಿತ್ತು. ಒಬ್ಬ ಈಗ ಅದನ್ನ 18ಗೆ ಇಳಿಸಿದ್ದಾರೆ. ಮಗುಗೆ ತುಂಬಾನೇ ಈಸಿ. ಈಗ ನೋಡಿ, ಜೀವಶಾಸ್ತ್ರದಲ್ಲಿ ಕೇವಲ 5 ಚಿತ್ರಗಳನ್ನಷ್ಟೇ ಕಲಿತು 5 ಮಾರ್ಕ್ಸ್ ಅನ್ನ ಸುಲಭವಾಗಿ ಗಳಿಸ್ಕೋಬಹುದು. 5 ಚಿತ್ರವನ್ನು ಬಿಡಿಸುವಂತದ್ದು ಬಹಳ ದೊಡ್ಡ ಸಮಸ್ಯೆನೂ ಅಲ್ಲ, ಯಾಕೆಂದ್ರೆ ದಿನ ಒಂದೊಂದು ಚಿತ್ರ ನೋಡ್ಕೊಬಿಟ್ರು ಆಯ್ತಲ್ವ ಅವರು. ಅದು ಎಲ್ಲರೂ ಮಾಡಿಸಿರ್ತಾರೆ ಸರ್. ಪ್ರತಿದಿನ ಚಿತ್ರಗಳನ್ನ ಅಭ್ಯಾಸ ಮಾಡಿಸ್ತಕ್ಕಂಥದ್ದು, ಪ್ರತಿದಿನ ಈ 5 ಮಾರ್ಕಿನ ಕ್ವಶನ್ಗಳು ಏನಿದ್ದಾವೆ ಅದು ಇಲ್ಲಿ ಅಥವಾ ಚಾಯ್ಸ್ ಇರೋದ್ರಿಂದ ಒಂದು 5-6 ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಬಿಟ್ರೆ 5ಕ್ಕೆ 5 ಬರುತ್ತೆ, ಚಿತ್ರದಲ್ಲಿ 5ಕ್ಕೆ 5 ಬರುತ್ತೆ. ಓಕೆ, ಈಗ ಕೊನೆಯ ಒಂದು ಪಾರ್ಟ್ ಅಂದ್ರೆ 16th ಮೈನ್ ಅಲ್ವಾ, ಇದು 5 ಅಂಕದ ಪ್ರಶ್ನೆ. 5 ಅಂಕದ ಪ್ರಶ್ನೆ. ಇದರಲ್ಲಿ ಆಂತರಿಕ ಚಾಯ್ಸ್ ಇದೆ, ಇಂಟರ್ನಲ್ ಚಾಯ್ಸ್ ಇದೆ ಅಲ್ವಾ. ಹೌದು. ಇದು ಯಾವ ಪ್ರಶ್ನೆಗಳು ಬರ್ಬೋದು, ಯಾವ ಪ್ರಶ್ನೆ ಬಂದ್ರೆ ಹೆಂಗೆ ಉತ್ತರ ಮಾಡ್ಬೋದು ಹೇಳ್ಬೋದಾ? ಇಲ್ಲಿ ಪ್ರಾಣಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅಂತಕ್ಕಂಥ ಚಾಪ್ಟರಲ್ಲೇ 5 ಅಂಕದ ಪ್ರಶ್ನೆ ಬರೋದು ಸರ್. ಇಲ್ಲಿ ಸಾಮಾನ್ಯವಾಗಿ ನಾವು ನೋಡ್ದಂಗೆ ಏನೆಲ್ಲ ಕೇಳಿದ್ದಾರೆ, ಇಲ್ಲಿ ಸಾಮಾನ್ಯ ಅಲ್ಲಿ ಎ ಮತ್ತೆ ಬಿ ಪಾರ್ಟ್ ಮಾಡ್ತಾರೆ ಸರ್. ಅಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿಗಳಿಗೆ ವ್ಯತ್ಯಾಸ ಕೇಳ್ತಕ್ಕಂಥದ್ದು, ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನಗಳಿದೆ ಸರ್. ಸುಮಾರು ಒಂದಷ್ಟು ವಿದಳನ, ಬಹುವಿದಳನ, ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗುವಿಕೆ, ಕಾಯಜ ಸಂತಾನೋತ್ಪತ್ತಿ, ಬೀಜಕಗಳ ಉತ್ಪಾದನೆ, ಹೀಗೆ ಸಾಕಷ್ಟು ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನಗಳಿದೆ. ಇವುಗಳಲ್ಲಿ ಒಂದಕ್ಕೊಂದಕ್ಕೆ ವ್ಯತ್ಯಾಸವನ್ನ ಕೇಳ್ತಕ್ಕಂಥ ಚಾನ್ಸಸ್ ಇದೆ, ಹಾಗೂ ಕೇಳಿದರೆ ಕೂಡ ಇದನ್ನ. ಆಮೇಲೆ ಗರ್ಭ ನಿರೋಧಕ ವಿಧಾನಗಳು, ಇದೊಂದು 4 ವಿಧಾನಗಳಿದೆ. ಮಗುಗೆ ಬಹಳ ಸುಲಭ, ಎಂತಹವನು ಕೂಡ ಇದನ್ನ ಬರೀ ಅಟೆಂಡ್ ಮಾಡ್ತಕ್ಕಂಥ ಪ್ರಶ್ನೆ ಸ್ತ್ರೀಯರಲ್ಲಿ. ಆಮೇಲೆ ಋತುಚಕ್ರ ಹೇಗೆ ಉಂಟಾಗುತ್ತದೆ, ಇದನ್ನು ಕೂಡ ಈಸಿಯಾದ ಪ್ರಶ್ನೆ. ಹಾಗೆ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯನಾಳ ಮತ್ತು ಪ್ರೋಸ್ಟ್ರೇಟ್ ಗ್ರಂಥಿಗಳ ಕಾರ್ಯ, ಇದು ಕೂಡ ಸಾಕಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥದ್ದು ಸರ್. ಆಮೇಲೆ ಗರ್ಭಕೋಶದಲ್ಲಿ ಭ್ರೂಣದ ಬೆಳವಣಿಗೆ ಹಂತಗಳು, ಜರಾಯುವಿನ ಪಾತ್ರ ಅಥವಾ ಮಹತ್ವ ಅಂತ ಕೇಳ್ತಕ್ಕಂಥದ್ದು. ಆಮೇಲೆ ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳು, ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳು, ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಕೆಳಗೆ ಇರಲು ಕಾರಣ ಏನು, ಹಾಗೆ ಲೈಂಗಿಕ ಸಂಪರ್ಕದ ರೋಗಗಳು ಅಂದ್ರೇನು, ಅದರಲ್ಲಿ 2 ರೀತಿ ರೋಗಗಳು ಬರುತ್ತೆ, ವೈರಸ್ಗೆ ಸಂಬಂಧಿಸಿದ ರೋಗಗಳು ಮತ್ತು ಬ್ಯಾಕ್ಟೀರಿಯಾ ಸಂಬಂಧಿಸಿದ ರೋಗಗಳು. ವೈರಸ್ಗೆ ಸಂಬಂಧಿಸಿದಂತೆ 2 ರೋಗಗಳು, ಬ್ಯಾಕ್ಟೀರಿಯಾಗೆ ಸಂಬಂಧಿಸಿದಂತೆ 2 ರೋಗಗಳು. ಆ 2 ರೋಗಗಳ ಹೆಸರುಗಳನ್ನ ಕಲ್ತ್ಕೋಬೇಕು, ಅದನ್ನು ಕೂಡ ಕ್ವಶನ್ ಬಂದಿದೆ. ಓಕೆ, ಯಾವ್ದಾದ್ರು ಒಂದು ಪ್ರಶ್ನೆ ತಗೋಬೋದಾ, ಹಿಂಗ್ ಉತ್ತರ ಮಾಡ್ಬೋದು ಅಂತ ಹೇಳಿ? ಸಾಧಾರಣವಾಗಿ ರಿಪೀಟ್ ಆಗುವಂತ ಪ್ರಶ್ನೆ ತಗೊಂಡ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ. ಇಲ್ಲಿ ನಾವು 5 ಅಂಕದ ಪ್ರಶ್ನೆಯನ್ನ ತಗೊಳ್ಳೋದಾದ್ರೆ ಗರ್ಭ ನಿರೋಧಕ ವಿಧಾನಗಳು ಅಂತಿದೆ. ಸಾಮಾನ್ಯವಾಗಿ 4 ವಿಧಾನಗಳಿರೋದ್ರಿಂದ ಇದಕ್ಕೆ 2 ಮಾರ್ಕ್ ಇರುತ್ತೆ. ಆ ಮಗು 3 ಬರ್ದ ಅಂತ ಅಂದ್ರೆ 1.5 ಮಾರ್ಕ್ ಸಿಕ್ಕುತ್ತೆ, 2 ಬರ್ದ ಅಂದ್ರೆ 1 ಮಾರ್ಕ್ ಸಿಕ್ಕುತ್ತೆ. ಇದನ್ನ ಅಟೆಂಡ್ ಮಾಡಬಹುದು ಈಸಿಯಾಗಿ. ಆಮೇಲೆ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನಗಳೇನಿದೆ, ತುಂಡರಿಕೆ ಮತ್ತು ಪುನರುತ್ಪಾದನೆಗಳಿರ್ತಕ್ಕಂಥ ವ್ಯತ್ಯಾಸ ಏನು, ಆಮೇಲೆ ಮೊಗ್ಗುವಿಕೆ ಮತ್ತು ಬೀಜಕಗಳ ಉತ್ಪಾದನೆಗಿರ್ತಕ್ಕಂಥ ವ್ಯತ್ಯಾಸ ಏನು, ಮಗು ಅದರದ್ದು ಒಂದೊಂದು ಉದಾಹರಣೆಗಳಿದೆ. ಪ್ರತಿಯೊಂದು ವಿಧಾನಕ್ಕೂ ಕೂಡ ಒಂದೊಂದು ಜೀವಿಯನ್ನ ಉದಾಹರಣೆಯಾಗಿ ಕೊಟ್ಟಿರ್ತೀವಿ. ಆ ಒಂದೊಂದು ಜೀವಿಯನ್ನ ಉದಾಹರಣೆಯಾಗಿ ಬರೆದ್ರು ನಮ್ಗೆ 1 ಮಾರ್ಕ್ ಸಿಕ್ಕುತ್ತೆ. ಹಂಗಂದ್ರೇನು, ತುಂಡರಿಕೆ ಅಂದ್ರೆ ಏನು, ಆ ಒಂದು ಜೀವಿ ಒಂದು ನಿರ್ದಿಷ್ಟ ಭಾಗ ಕಟ್ಟಾಗಿ ಪುನಃ ಒಂದು ಜೀವಿಯಾಗಿ ಬೆಳೀತಕ್ಕಂಥದ್ದು ತುಂಡರಿಕೆಯಲ್ಲಿ. ಆಮೇಲೆ ಪುನರುತ್ಪಾದನೆಯಲ್ಲಿ ಒಂದು ಜೀವಿ ಅದರ ದೇಹದ ಭಾಗಗಳು, ನಿರ್ದಿಷ್ಟ ಭಾಗಗಳು ಕಟ್ಟಾಗಿ, ಒಂದು ಎಕ್ಸಾಂಪಲ್ ಇದೆ ಪ್ಲನೇರಿಯಾ ಅಂತ ಹೇಳಿ, ಆ ಜೀವಿ ಅದರ ಭಾಗಗಳು ಕಟ್ಟಾಗಿ ಆ ಕಟ್ಟಾದ ಭಾಗಗಳೇ ಪುನಃ ಒಂದು ಹೊಸ ಜೀವಿಯಾಗಿ ಬೆಳೀತಾರೆ. ಸೊ ಇಷ್ಟನ್ನ ಬರೆದು ಒಂದೊಂದು ಉದಾಹರಣೆಯನ್ನ ಕೊಟ್ಟರೆ ಸಾಕು, 2 ಅಂಕಗಳನ್ನ ಸುಲಭವಾಗಿ ಗಳಿಸ್ಕೋಬಹುದು. ಹಾಗೆ ಋತುಚಕ್ರ ಹೇಗೆ ಉಂಟಾಗುತ್ತದೆ, ಇದನ್ನು ಅಷ್ಟೇನೆ. ಋತುಚಕ್ರ ಹೇಗೆ ಉಂಟಾಗುತ್ತೆ ಸಾಮಾನ್ಯವಾಗಿ ವಿವರಿಸಿ ಅಂತ ಕೇಳಿದಾಗ ಇದನ್ನ 2 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಹೇಗೆ ಉಂಟಾಗುತ್ತದೆ ಅಂದಾಗ 1 ಮಾರ್ಕಿಗೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಈ ಸರಿ ಆ ಕ್ವಶನ್ ಬಂದಿದೆ ಕೂಡ ಸರ್. ಆಮೇಲೆ ಗರ್ಭಕೋಶದಲ್ಲಿ ಭ್ರೂಣದ ಬೆಳವಣಿಗೆ ಹಂತಗಳು ತುಂಬಾ ಸರಿ ರಿಪೀಟ್ ಆಗಿರ್ತಕ್ಕಂಥದ್ದು. ನಿಷೇಚನದ ನಂತರ ಹೂವಿನಲ್ಲಾಗ್ತಕ್ಕಂಥ ಬದಲಾವಣೆಗಳು, ಇದು ಮಗು ಒಂದು 4-5 ಪಾಯಿಂಟ್ಸ್ ಇದೆ. ಪಾಯಿಂಟ್ಸ್ ವೈಸ್ ಕಲ್ತ್ಕೊಂಡ್ರೆ ಇನ್ನು ಈಸಿ. ಏನಾಗುತ್ತೆ, ನಿಷೇಚನದ ನಂತರ ಅಂಡಾಣು ಮತ್ತು ಪರಾಗರೇಣುಗಳು ಸಂಯೋಗ ಹೊಂದಿದಾಗ ಅದನ್ನು ನಿಷೇಚನ ಅಂತ ಕರಿತೀವಿ. ನಿಷೇಚನದ ನಂತರ ಏನಾಗುತ್ತೆ, ಕೋಶ ವಿಭಜನೆಯಾಗುತ್ತೆ. ಕೋಶ ವಿಭಜನೆ ಹಲವು ಬಾರಿ ವಿಭಜನೆಯಾಗಿ ಯುಗ್ಮಜ ಉಂಟಾಗುತ್ತೆ. ಯುಗ್ಮಜದ ನಂತರ ಭ್ರೂಣ ಉತ್ಪತ್ತಿ ಆಗುತ್ತೆ. ಆ ಭ್ರೂಣ ಉತ್ಪತ್ತಿ ಆದಮೇಲೆ ಅದರ ಸುತ್ತ ಇರ್ತಕ್ಕಂಥ ಪುಷ್ಪಪತ್ರ, ಪುಷ್ಪದಳ,
ಅವುಗಳೆಲ್ಲ ಒಣಗಿ ಉದುರಿ ಹೋಗ್ತದೆ. ಆ ಒಂದು ಏನು ಅಂಡಾಶಯ ಇರುತ್ತೆ ಅದು ಮಾಗುತ್ತೆ, ಮಾಗಿ ಹಣ್ಣಾಗುತ್ತೆ, ನಂತರದಲ್ಲಿ ಬೀಜವಾಗಿ ಪರಿವರ್ತನೆ ಆಗುತ್ತೆ. ಈಗ ಒಂದು 4-5 ಪಾಯಿಂಟ್ಸ್ಗಳನ್ನ ಸುಲಭವಾಗಿ ಬರೆದ್ರೆ ಇದಕ್ಕೂ ಕೂಡ 2 ಅಂಕಗಳು ಸಿಗ್ತಕ್ಕಂಥದ್ದು ಇದೆ ಸರ್. ಆಮೇಲೆ ಸುಲಭವಾಗಿ ಲೈಂಗಿಕ ಸಂಪರ್ಕ ರೋಗಗಳು ಅಂದ್ರೆ ಏನು, ಉದಾಹರಣೆ ಕೊಡಿ ಅಂತ ಸರಳವಾಗಿ ಲಾಸ್ಟ್ ಪ್ರಿಪರೇಟರ್ನಲ್ಲಿ ಕೇಳಿದ್ರು. ಅದರಲ್ಲೇ ಇದೆ, ಲೈಂಗಿಕ ಸಂಪರ್ಕದಿಂದ ಉಂಟಾಗ್ತಕ್ಕಂಥ ರೋಗಗಳನ್ನು ಲೈಂಗಿಕ ಸಂಪರ್ಕ ರೋಗಗಳು ಅಂತ ಕರೀತಾರೆ. ಅದರಲ್ಲಿ ವೈರಸ್ನಿಂದ ಹರಡ್ತಕ್ಕಂಥ ರೋಗಗಳು, HIV ಮತ್ತು ಪ್ರಜನನಾಂಗದ ಮೇಲಿನ ಗುಳ್ಳೆಗಳು ಅಂತ 2 ಇರೋದು. ಹಾಗೆ ಬ್ಯಾಕ್ಟೀರಿಯಾದಿಂದ ಹರಡ್ತಕ್ಕಂಥ ರೋಗಗಳಲ್ಲಿ ಗೊನೋರಿಯಾ ಮತ್ತು ಸಿಫಿಲಿಸ್ ಅಂತಕ್ಕಂಥದ್ದು 2 ಇರೋದು. ಅವ್ರು ಪರ್ಟಿಕ್ಯುಲರ್ ಆಗಿ ಕೇಳಿದಾಗ ಅದಕ್ಕೆ ಸಂಬಂಧಿಸಿದ್ದೆ ಆನ್ಸರ್ ಬರೀಬೇಕಾಗುತ್ತೆ. ಅವ್ರು ಓವರ್ ಆಗಿ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಿದಾಗ ನಿಮ್ಮಲ್ಲಿ ಯಾವುದಾದ್ರೂ 2 ಕೊಟ್ರೆ ಸಾಕು. ಓಕೆ ಮೇಡಮ್, ಭಾಳ ಸಂತೋಷ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಈಗ SSLC ವಿದ್ಯಾರ್ಥಿಗಳು ಪರೀಕ್ಷೆ ಬರಲಿಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮ ಒಂದು ಜೀವ ವಿಜ್ಞಾನವನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಕಿವಿ ಮಾತು ಏನು? ನಮ್ಮ ಮಕ್ಕಳು ಓದುತ್ತಾರೆ ಸರಿ, ಆದ್ರೆ ಪ್ರಶ್ನೆಗಳನ್ನ ನೋಡಿದ ತಕ್ಷಣನೇ ಅವ್ರಿಗೆ ನಮಗ್ ಗೊತ್ತಿಲ್ವೇನೋ ಅನ್ನೋ ಒಂದು ಭಾವನೆ. ಯಾಕೆಂದ್ರೆ ನಮ್ಮ ಸೈನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಉತ್ತರ ಒಂದೇ ಪದ, ಪ್ರಶ್ನೆ ಮಾತ್ರ 4-5 ಲೈನಲ್ಲಿ ಇರುತ್ತೆ. ಲಾಸ್ಟ್ ಲೈನ್ ಹೋಗೋ ಅಷ್ಟರಲ್ಲಿ ಮೊದಲನೇ ಲೈನ್ ಏನು ಓದಿದ್ದೀನಿ ನಾನು ಅನ್ನೋದೇ ಮಗುಗೆ ಮರ್ತೋಗ್ಬಿಡುತ್ತೆ. ಅದಕ್ಕೆ ನಾನೇನು ಹೇಳೋದೇನಪ್ಪ ಅಂತಂದ್ರೆ ಪ್ರಶ್ನೆಯನ್ನ ಅರ್ಥವಾಗುವವರೆಗೂ ಓದಿ. 3-4 ಗಂಟೆಗಳ ಕಾಲ ಸಮಯ ಇರುತ್ತೆ ನಮ್ಗೆ. ಏನ್ ಅಷ್ಟೊಂದು ನಮ್ಮ ಸೈನ್ಸ್ ಅಲ್ಲಿ ಪುಟಗಟ್ಲೆ ಬರೆಯೋದಿಕ್ಕೆ ಏನಿಲ್ಲ ಸರ್. ನಮ್ಗೆ 2 ಲೈನ್ 3 ಲೈನ್ ಒಂದು ಪದ ಬರೆದ್ರೆ ಸಾಕು, 1 ಅಂಕವನ್ನ ಕೊಡ್ತಕ್ಕಂತ ಅವಕಾಶ ಇದೆ ನಮ್ಮಲ್ಲಿ. ಹಾಗಾಗಿ ಪ್ರಶ್ನೆಯನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಮಗುಗೆ ನಾವು ಅರ್ಥ ಮಾಡಿಸಿ ಹೇಳಿದಾಗ ಇಷ್ಟನ ಮಿಸ್ ಅಂತ ಹೇಳ್ತಾರೆ ಅವರು ಕ್ಲಾಸಲ್ಲಿ. ಆದ್ರೆ ಎಕ್ಸಾಮಿನೇಷನ್ ಅಲ್ಲಿ ಬರೆಯುವಾಗ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನಾಗ್ತಾ ಇದಾರೆ, ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂತ ನಾವು ಕಂಡಿರ್ತಕ್ಕಂಥದ್ದು. ಮಗುಗೆ ನಾನೇನು ಹೇಳೋದಂದ್ರೆ ಎಫರ್ಟ್ ಮಾಡ್ತಾರೆ ಎಲ್ಲರೂ, ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಪ್ರಶ್ನೆಗೂ ನಿಮ್ಗೆ ಆನ್ಸರ್ ಗೊತ್ತಿದೆ, ಎಲ್ಲರೂ ಕವರ್ ಮಾಡಿರ್ತಾರೆ ಸರ್. ಯಾಕೆಂದ್ರೆ ಇಷ್ಟು ಕ್ವಶನ್ ಪೇಪರ್, ಮಾಡೆಲ್ ಪೇಪರ್ಸು ಪ್ರಿಪರೇಟರಿ ಆಗಿರುತ್ತೆ. ಆಮೇಲೆ ನಮಗೆ ಜೊತೆಗೆ LBA ಅಂತ ಬೇರೆ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ನಮ್ಗೆ ಎಲ್ಲ ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಂಡ್ರೆ ಮಗು 100% ಆನ್ಸರ್ನ ಮಾಡೋದಕ್ಕೆ ಸಾಕಾಗುತ್ತೆ ಅಂತ ಹೇಳಿ. ಓಕೆ, ಒಳ್ಳೆ ಅಂಕವನ್ನ ತಗೋಬಹುದು. 28 ಅಂಕಗಳಿಗೆ ಇರುವಂತಹ ಜೀವ ವಿಜ್ಞಾನವನ್ನು ಬಹಳ ಚೆನ್ನಾಗಿ ಹೇಳಿದಿರಿ. ಯಾವ್ಯಾವ ಪ್ರಶ್ನೆಗಳು ಬರ್ತವೆ, 2 ಪ್ರಿಪರೇಟರಿ ಹಾಗೆ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೂಡ ವಿದ್ಯಾರ್ಥಿಗಳು ನೋಡ್ಕೊಂಡ್ಬಿಟ್ರೆ, ಹಾಗೆ ಬ್ಲೂ ಪ್ರಿಂಟ್ ಕೂಡ ಇಟ್ಕೊಬಿಟ್ರೆ ಆಲ್ಮೋಸ್ಟ್ ಒಳ್ಳೆಯ ಅಂಕವನ್ನ ತಗೊಳ್ಳಿಕ್ಕೆ ಯಾವುದೇ ರೀತಿಯ ಮೋಸ ಇಲ್ಲ ಅಲ್ವಾ? ತಗೋಬಹುದು. ಎಷ್ಟೇ ಕನಿಷ್ಠ ಅಂತ ಅಂದ್ರೂ 50 ಮಾರ್ಕ್ಸ್ ತೆಗೆದ್ರಲ್ಲಿ ಏನು ಮೋಸ ಇಲ್ಲ. ಓಕೆ ಮೇಡಮ್, ಬಹಳ ಸಂತೋಷ. ನಮ್ಮ ವಿದ್ಯಾರ್ಥಿಗಳು ಯಾರು ಅನುಮಾನ ಇದ್ರೆ ಬಗೆಹರಿಸ್ಕೊತಾರೆ ಅಂತ ಹೇಳ್ತಾ ತಮ್ಮ ನಂಬರ್ ಹೇಳಿ ಮೇಡಮ್. 87-100-190-27. ಓಕೆ, ಇದು ಸೌಮ್ಯ JS ಅವರ ನಂಬರು. 87-100-1927 87-100-190-27. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ಜೀವ ವಿಜ್ಞಾನ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. 5 ಗಂಟೆ ನಂತರ 7 ಗಂಟೆ ಒಳಗೆ ನಿಮ್ಮ ಸಮಸ್ಯೆಯನ್ನ ಅವ್ರ ಹತ್ರ ಬಗೆಹರಿಸ್ಕೋಬಹುದು ಅಂತ ಹೇಳ್ತಾ ಮೇಡಮ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಜೀವ ವಿಜ್ಞಾನದ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಹಾಗಾದ್ರೆ ಸರ್, ನೀವು ನನ್ನನ್ನು ಇಲ್ಲಿ ಕರೆಸಿ ಮಾತಾಡಿಸಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಇದುವರೆಗೆ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿಯಲ್ಲಿ ಜೀವ ವಿಜ್ಞಾನ ವಿಷಯ ಕುರಿತು DMG ಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಸೌಮ್ಯ JS ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ B. ಇದು ಇಂದಿನ ಮಕ್ಕಳ ಮಂಟಪ.